ಸದಾಶಿವನಗರದ ಡಿಕೆಶಿ ಮನೆ ಬಳಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದೆ. ತಡರಾತ್ರಿ 1 ಗಂಟೆಯವರೆಗೂ ಕೂಡ ಆಪ್ತರ ಜೊತೆಗೆ ಡಿಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ 9ಕ್ಕೆ ಸಿಎಂ ಮನೆಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇದ್ದಾರೆ. ಬಳಿಕ ಸದಾಶಿವನಗರದ ಮನೆಯಲ್ಲಿ ಆಪ್ತರನ್ನ ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಮನೆ ಸಮೀಪ ಬ್ಯಾರಿಕೇಡ್ ಹಾಕಿ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ತಡರಾತ್ರಿ 1 ಗಂಟೆಯವರೆಗೂ ಕೂಡ ಆಪ್ತರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ, ಸಭೆಯನ್ನ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಗೌಪ್ಯವಾಗಿಯೇ ಉಳಿದಿದೆ. ಅಧಿಕಾರ ಹಸ್ತಾಂತರದ ಕುರಿತಂತೆ ರಾಜಕೀಯ ಬೆಳವಣಿಗೆಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಪೂರಕ ಆಗಿದ್ರೂ ಕೂಡ ಸಂಭ್ರಮಾಚರಣೆಯ ಮೂಡ್ಗೆ ಹೋಗದೆ ಸಂಯಮ ಮತ್ತು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಇದು ಕೂಡ ಒಂದು ರೀತಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಜೊತೆಗಿನ ಸಭೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗಿದೆ. ಆದರೆ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿಯ ಕುರಿತು ಸಿಎಂ ಸಿದ್ದರಾಮಯ್ಯ ಅವರ ನಡೆ ಏನಾಗಿರಲಿದೆ ಅನ್ನೋದರ ಕುರಿತಂತೆ ಡಿಕೆ ಶಿವಕುಮಾರ್ ಅವರ ತಂಡವೂ ಕೂಡ ಒಂದು ರೀತಿ ಗಮನವನ್ನ ಇಟ್ಟಿದೆ. ಹೀಗಾಗಿ ಶಿವಕುಮಾರ್ ಬಣದ ಯಾರೊಬ್ಬರು ಕೂಡ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂತಹ ಅರ್ಥದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡೋದಾಗ್ಲಿ ಅಥವಾ ಈ ರೀತಿಯಾದಂತಹ ಚಟುವಟಿಕೆಗಳು ಕಂಡು ಬರ್ತಾ ಇಲ್ಲ. ಬದಲಿಗೆ ಶಿವಕುಮಾರ್ ಅವರಿಗೆ ಅವಕಾಶ ದೊರೆಯಬೇಕು ಅಂತ ಹೇಳಿ ಮಾತ್ರ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದರೆ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಕಳೆದ ಕೆಲವು ಬಾರಿ ಯಾವುದಾದ್ರೂ ರೀತಿಯಾದಂತಹ ಸಭೆ ಸಮಾರಂಭಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂಥ ಬಹಳಷ್ಟು ಹೇಳಿಕೆಗಳು ಕೂಡ ಕೇಳಿಬಂದಿತ್ತು. ಆದರೆ ಈಗ ಯಾವುದೇ ರೀತಿಯಾದಂತಹ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದಾಶಿವನಗರದ ಡಿಕೆಶಿ ಮನೆ ಬಳಿ ಒಟ್ಟಾರೆಯಾಗಿ ಇದೀಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಆಪ್ತರ ಜೊತೆಗೆ ಈಗಾಗಲೇ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಸಭೆಯ ನಂತರದಲ್ಲಿ ಸದಾಶಿವನಗರ ಮನೆಯಲ್ಲಿ ಮತ್ತೆ ಆಪ್ತರನ್ನ ಭೇಟಿಯಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಸಿಎಂ ಉಪಹಾರ ಕೂಟದಲ್ಲಿ ಡಿಸಿಎಂ ಡಿಕೆಶಿ ಕೂಡ ಭಾಗಿಯಾಗ್ತಾರೆ. ಉಪಹಾರದ ಬಳಿಕ ಅಜ್ಜಯ್ಯನ ಸನ್ನಿಧಿಗೆ ಡಿಕೆ ಭೇಟಿಯನ್ನ ನೀಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನಾಗರಭಾವಿ ಅಥವಾ ನೊಣವಿನ ಕೆರೆಗೆ ತೆರಳುವಂತ ಸಾಧ್ಯತೆಗಳಿದೆ. ಸದ್ಯ ಮನೆ ಹೊರಗಡೆ ಡಿಕೆಶಿಗಾಗಿ ಅಭಿಮಾನಿಗಳು ಕಾದಿದ್ದಾರೆ. ಬೊಕ್ಕೆ ಹಿಡಿದು ಕಾದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು. ನಿನ್ನೆವರೆಗೂ ಕೂಡ ಸಿಎಂ ಅವರ ನಡೆ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಕಡೆ ಎಲ್ಲರ ಚಿತ್ತ ಇತ್ತು. ಆದರೆ ಈಗ ಬದಲಾವಣೆ ಕಂಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯೂ ಕೂಡ ಈಗ ಭದ್ರತೆಯನ್ನ ಒದಗಿಸಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸಕ್ಕೆ ಡಿಕೆಶಿ ಎಂಟ್ರಿ ಕೊಡ್ತಾರೆ. ಸಿಎಂ ಉಪಹಾರ ಕೂಟದಲ್ಲಿ ಡಿಸಿಎಂ ಡಿಕೆಶಿ ಅವರು ಭಾಗಿಯಾಗ್ತಾರೆ. ಉಪಹಾರ ಮುಗಿಸಿದ ನಂತರದಲ್ಲಿ ಅಜ್ಜಯ್ಯನ ಸನ್ನಿಧಿಗೆ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರಾ, ಮತ್ತೆ ದೇವರ ದರ್ಶನವನ್ನ ಮಾಡ್ತಾರಾ ಅನ್ನೋದು ಕೂಡ ಈಗ ಪ್ರಶ್ನೆ ಇದೆ. ಸದ್ಯ ಮನೆ ಹೊರಗಡೆ ಡಿಕೆಶಿ ಹೊರಬರೋದಕ್ಕೇನೆ ಅಭಿಮಾನಿಗಳು ಇದೀಗ ಕಾಯ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನ ತಿಳಿಸಬೇಕು ಅಂತ ಹೇಳಿ ಬೊಕ್ಕೆಯನ್ನ ಹಿಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈವರೆಗೂ ಬಹು ಸಂಯಮವನ್ನ ಕಾಪಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ಅನ್ನುವಂತ ಹೇಳಿಕೆಗಳಿಲ್ಲ, ಯಾವುದೇ ರೀತಿಯಾದಂಥ ಸಂಭ್ರಮ ಇಲ್ಲ, ವಿಜಯೋತ್ಸವ ಯಾವುದೂ ನಡೆದಿಲ್ಲ, ಎಲ್ಲಿಯೂ ಕೂಡ ಸೆಲೆಬ್ರೇಷನ್ ಕಂಡು ಬಂದಿಲ್ಲ. ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆಗಾಗಿ ಕಾಯ್ತಾ ಇದೆ. ಹೈಕಮಾಂಡ್ನ ಘೋಷಣೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರೆ. ಎಚ್ಚರಿಕೆಯಿಂದ ಕಾದು ನೋಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿಗೆ ಏರೋವರೆಗೆ ಡಿಸಿಎಂ ಡಿಕೆಶಿ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡ್ತಾರೆ. ಯಾವುದೇ ಹೇಳಿಕೆಗಳನ್ನ ಈಗ ನೀಡ್ತಾ ಇಲ್ಲ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಈ ನಾಯಕತ್ವ ಬದಲಾವಣೆಯ ಗೊಂದಲ ಏನಿದೆ ಅದೆಲ್ಲದಕ್ಕೂ ಕೂಡ ಈಗ ಇವತ್ತೇ ಫುಲ್ ಸ್ಟಾಪ್ ಬೀಳುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಒಟ್ಟಾರೆಯಾಗಿ ಸದಾಶಿವನಗರದ ಡಿಕೆಶಿ ಮನೆ ಬಳಿ ರಾಜಕೀಯ ಚುರುಕುಗೊಂಡಿದೆ. ಇವತ್ತು ರಾತ್ರಿಯೇ ದೆಹಲಿಗೆ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಹೈ ನಾಯಕರ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಏನಾದರೂ ಧನ್ಯವಾದವನ್ನ ಸಲ್ಲಿಸ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ.
ತಮ್ಮ ಆಪ್ತರ ಪರ ಲಾಬಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿಯನ್ನ ಮಾಡ್ತಾರಾ ಅಂತ ಹೇಳಿ ನೂತನ ಸಂಪುಟದಲ್ಲಿ ಆಪ್ತ ಶಾಸಕರಿಗೆ ಏನಾದರೂ ಪ್ರಮುಖವಾದಂತ ಸ್ಥಾನವನ್ನ ಕೊಡ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಮಂತ್ರಿಗಿರಿಯನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ನಡೆಯುವಂತಹ ಚಾನ್ಸಸ್ಗಳು ಕೂಡ ಇದೆ. ತಮ್ಮ ಆಪ್ತರ ಪರವಾಗಿ ಲಾಬಿಯನ್ನ ಮಾಡೋದಕ್ಕೆ ಸಿಎಂ ದೆಹಲಿ ಭೇಟಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತು ರಾತ್ರಿಯೇ ದೆಹಲಿಗೆ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಧನ್ಯವಾದವನ್ನ ತಿಳಿಸ್ತಾರಾ ಸಿಎಂ ಸಿದ್ದರಾಮಯ್ಯನವರು ನೋಡಬೇಕು. ತಮ್ಮ ಆಪ್ತರ ಪರ ಲಾಭಿಯನ್ನ ಮಾಡೋದಕ್ಕೆ ಅಥವಾ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ತಾರೆ ಅಂತ ಹೇಳಿಯೂ ಕೂಡ ಕಾದು ನೋಡಬೇಕಿದೆ. ನೂತನ ಸಂಪುಟದಲ್ಲಿ ಆಪ್ತ ಶಾಸಕರಿಗೆ ಪ್ರಮುಖ ಸ್ಥಾನವನ್ನ ನೀಡೋದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅವೆಲ್ಲವನ್ನ ಕೂಡ ಮಾಡೋದಕ್ಕೆ ಸದ್ಯ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹಾಗೆ ಸರ್ಕಾರದಲ್ಲಿ ಆಪ್ತರಿಗೆ ಸಿಎಂ ಸ್ಥಾನವನ್ನ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಸಕಲ ರೀತಿಯಾದಂಥ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಬ್ರೇಕ್ಫಾಸ್ಟ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ ಅದರ ಕುರಿತಂತೆ ಏನಾದರೂ ಸ್ಪಷ್ಟವಾಗಿ ತಿಳಿಸ್ತಾರಾ ಅಥವಾ ಸುದ್ದಿಗೋಷ್ಠಿಯನ್ನ ಮಾಡಿ ಅಲ್ಲೇನಾದರೂ ತಮ್ಮ ತೀರ್ಮಾನವನ್ನ ವ್ಯಕ್ತಪಡಿಸ್ತಾರಾ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಇದೆಲ್ಲ ಆದ ನಂತರದಲ್ಲಿ ರಾತ್ರಿಯ ದೆಹಲಿಗೆ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಪ್ರಯಾಣವನ್ನ ಬೆಳೆಸ್ತಾರಾ, ಇದನ್ನು ಕೂಡ ಕಾದು ನೋಡಬೇಕಿದೆ. ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋದಕ್ಕೆ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ಮಾಡೋದಕ್ಕೆ ಸದ್ಯ ಮುಂದಾಗಿದ್ದಾರೆ. ಹಾಗೆ ಶಾಸಕಾಂಗ ಸಭೆಯಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ನಾಳೆ ಮಧ್ಯಾಹ್ನ ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ಸಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಕಳೆದ 6 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಏನೆಲ್ಲ ಜಟಾಪಟಿಗಳು ನಡೀತಾ ಇತ್ತು, ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು, ಅದೆಲ್ಲದಕ್ಕೂ ಕೂಡ ಆ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸ ಇವತ್ತು ಆಗತ್ತಾ ಕಾದು ನೋಡಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಸಾಲು ಸಾಲು ಸಭೆಗಳನ್ನು ಕೂಡ ಇದೀಗ ಹೈಕಮಾಂಡ್ ನಡೆಸಿದೆ. ಹೈಕಮಾಂಡ್ ನಾಯಕರು ಪ್ರತ್ಯೇಕವಾಗಿರುವಂತಹ 1-to-1 ಸಭೆಯನ್ನು ಕೂಡ ಮಾಡಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬ್ರೇಕ್ಫಾಸ್ಟ್ ಸಭೆ. ಇನ್ನೊಂದು ಕಡೆ ಡಿ.ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಈಗ ಅಭಿನಂದನೆಯನ್ನ ತಿಳಿಸೋದಕ್ಕೆ ಸಾಲಾಗಿ ನಿಂತಿದ್ದಾರೆ. ಡಿ.ಕೆ ಅವರು ಮನೆಯಿಂದ ಹೊರಗೆ ಬರಲಿ ಅಂತ ಹೇಳಿ ಅವರ ನಿವಾಸದ ಮುಂದೆ ಕಾದು ಕುಳಿತಿದ್ದಾರೆ. ಹಾಗಾಗಿ ಅಲ್ಲಿಯೂ ಕೂಡ ಈಗ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಸಿಎಂ ಕುರ್ಚಿಗೆ ಏರುವವರೆಗೂ ಕೂಡ ಡಿ.ಸಿ.ಎಂ ಡಿ.ಕೆ.ಶಿ ಈಗ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಎಲ್ಲಿಯೂ ಕೂಡ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇಲ್ಲ. ಇಷ್ಟೂ ದಿನವೂ ಕೂಡ ಬಹಳಷ್ಟು ಮಾರ್ಮಿಕ ನುಡಿಗಳನ್ನ ಹೇಳ್ತಾ ಇದ್ರು, ಮಾರ್ಮಿಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಒಂದು ರೀತಿ ಸೈಲೆಂಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ಮೌನದ ನಡೆಯನ್ನ ಸಾಕ್ತಾ ಇದ್ರೆ, ಅದೇ ರೀತಿಯಾಗಿ ಡಿ.ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ನಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಘೋಷಣೆಗಳು ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಅಧಿಕೃತ ಘೋಷಣೆಯಾದ ಮುಂದೆ ತಮ್ಮ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿಎಂ ಹಾಗೆ ಆಪ್ತರು ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗುವಂತ ಸಾಧ್ಯತೆ ಕೂಡ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದಾಗಲೂ ಕೂಡ ಅಲ್ಲಿ ಸಂಭ್ರಮಾಚರಣೆ ಇರಲಿಲ್ಲ. ಏಕಾಂಗಿಯಾಗಿ ಮನೆಗೆ ಸೇರ್ಕೊಂಡಿದ್ರು. ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನ ಡಿ.ಕೆ ಶಿವಕುಮಾರ್ ಅವರು ಕೂಡ ನೀಡಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ನೀಡೋವರೆಗೂ ಕೂಡ ಮೌನವಾಗಿರೋದಕ್ಕೇನೆ ನಿರ್ಧಾರವನ್ನ ಮಾಡಿದ್ದಾರೆ. ಜೊತೆಗೆ ತಮ್ಮ ಬೆಂಬಲಿಗರಿಗೂ ಕೂಡ ಅದೇ ರೀತಿಯಾದಂಥ ಸೂಚನೆಯನ್ನ ನೀಡಿದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿ ಅಂತ ಹೇಳಿ ಡಿ.ಕೆ ಟೀಮ್ ಇದೀಗ ವೇಟ್ ಮಾಡ್ತಾ ಇದೆ. ಸಿದ್ದು ಹಾಗೂ ಆಪ್ತರು ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆಗಳು ಇದೆ. ಡಿ.ಕೆ.ಶಿ ಮತ್ತು ಬೆಂಬಲಿಗರು, ಸಚಿವರು, ಶಾಸಕರು ಇದೀಗ ಸೈಲೆಂಟ್ ಆಗೇ ಇದ್ದಾರೆ. ವಿಜಯೋತ್ಸವ ಆಗಲಿ, ಪಟಾಕಿ ಸಂಭ್ರಮ ನಡೆಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು ಅದೆಲ್ಲವನ್ನ ಕೂಡ ಡಿ.ಕೆ ಶಿವಕುಮಾರ್ ಅವರು ಬಹಳ ಸೂಕ್ಷ್ಮವಾಗಿಯೇ ಗಮನಿಸ್ತಾ ಇದ್ದಾರೆ. ಯಾವಾಗ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂತ ಹೇಳಿ ಘೋಷಣೆ ಆಗತ್ತೆ, ಅದಾದ ನಂತರದಲ್ಲಿಯೇ ಡಿ.ಕೆ ಅವರ ನಡೆ ಹೇಗಿರಲಿದೆ ಕಾದು ನೋಡಬೇಕಿದೆ.